ಇಂದು ನಾನು 2021ರಲ್ಲಿ ಬಿಡುಗಡೆಯಾದ ಕರ್ವ್ ಎಂಬ ಕಿರುಚಿತ್ರದ ಬಗ್ಗೆ ಹೇಳಲಿದ್ದೇನೆ. ಕಾಂಕ್ರೀಟ್ ನೆಲದ ಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದಿರುವ ಮಹಿಳೆಯೊಂದಿಗೆ ಚಲನಚಿತ್ರವು ಪ್ರಾರಂಭವಾಗುತ್ತದೆ. ಆಕೆಯ ಬೆರಳುಗಳು ರಕ್ತಸಿಕ್ತವಾಗಿದ್ದು, ಆಕೆಯ ಬೂಟುಗಳು ಒಣಗಿದ ರಕ್ತದಿಂದ ಕೂಡಿದೆ. ಆದರೂ ಆಕೆಯ ಗಾಯಗಳ ಹೊರತಾಗಿ ಆಕೆಗೆ ಅಷ್ಟಾಗಿ ಯಾವುದೇ ಹಾನಿಯಾಗಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ತೀರಕ್ಕೆ ಅಪ್ಪಳಿಸುವ ಎತ್ತರದ ಅಲೆಗಳ ಶಬ್ದವನ್ನು ನಾವು ಕೇಳುತ್ತೇವೆ. ಅವಳು ಸಿಕ್ಕಿಬಿದ್ದ ಪ್ರದೇಶದ ಮೂಲಕ ಪ್ರತಿಧ್ವನಿಸುವ ಭಯಾನಕ ಗರ್ಜನೆ. ಆ ಸದ್ದು ಅವಳ ಕಿವಿಯಲ್ಲಿ ಮೊಳಗುತ್ತದೆ ಮತ್ತು ಪ್ರಜ್ಞಾಹೀನ ಸ್ಥಿತಿಯಿಂದ ಅವಳನ್ನು ಎಚ್ಚರಗೊಳಿಸುತ್ತದೆ. ಅವಳು ಪ್ರಜ್ಞೆಯನ್ನು ಮರಳಿ ಪಡೆದಾಗ ಅವಳಿಗೆ ಕಾಂಕ್ರೀಟ್ ನೆಲವನ್ನು ಹೊರತುಪಡಿಸಿ ಬೇರೇನೂ ಕಾಣಿಸುವುದಿಲ್ಲ. ಗೊಂದಲಕ್ಕೊಳಗಾದ ಅವಳು ಅತ್ತಿತ್ತ ಕಡೆ ಚಲಿಸುತ್ತಿದ್ದಂತೆ ಎತ್ತರದಲ್ಲಿರುವ ಜಾರುಬಂಡೆಯಂತಹ ತುತ್ತತುದಿಯ ಜಾಗದ ಮೇಲೆ ತಾನು ಸಿಕ್ಕಿಹಾಕಿಕೊಂಡಿರುವುದರ ಬಗ್ಗೆ ತಿಳಿಯುತ್ತದೆ. ಅವಳ ಕೆಳಗೆ ಕತ್ತಲೆಯ ಪ್ರಪಾತವಿರುತ್ತದೆ. ಅಲ್ಲದೆ ಅವಳ ಎಡಗಾಲು ಅವಳ ದೇಹದ ಕೆಳಗೆ ಮಡಚಿಕೊಂಡಿದ್ದು ಅವಳ ಚಲಿಸುವ ಸಾಮರ್ಥ್ಯವನ್ನು ಕಡಿದು ಹಾಕಿರುತ್ತದೆ. ಅವಳು ಗಾಬರಿಗೊಂಡು ಮೇಲೆ ಹತ್ತಲು ಪ್ರಯತ್ನಿಸುತ್ತಾಳೆ. ಆದರೆ ಅವಳ ಚಲನೆ ಅವಳನ್ನು ತುತ್ತ ತುದಿಯತ್ತ ನಿಧಾನವಾಗಿ ಜಾರುವಂತೆ ಮಾಡುತ್ತದೆ. ಅವಳ ಒಡೆದ ಅಂಗೈಗಳು ಒರಟಾದ ಕಾಂಕ್ರೀಟ್ನಿಂದಾಗಿ ಉರಿಯುತ್ತಿರುತ್ತದೆ ಮತ್ತು ಅವಳ ಉಸಿರಾಟವು ವೇಗಗೊಳ್ಳುತ್ತಿರುತ್ತದೆ. ಆಕೆ ಬದುಕುಳಿದರೆ ಸಾಕು ಎಂದು ಪ್ರಾರ್ಥಿಸುತ್ತಿದ್ದಂತೆ ನಾವು ಸುತ್ತಲಿನ ಸಂಪೂರ್ಣ ನೋಟವನ್ನು ಪಡೆಯುತ್ತೇವೆ. ಇದು ಜಲವಿದ್ಯುತ್ ಸ್ಥಾವರವನ್ನು ಹೋಲುತ್ತಿದ್ದು ಅದರ ಹಿಂದಿನ ಗೋಡೆಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಗಿಸುತ್ತದೆ. ಇದ್ದಕ್ಕಿದ್ದಂತೆ ಕೆಳಗಿರುವ ಶೂನ್ಯದಿಂದ ಒಂದು ದೊಡ್ಡ ಕೊಂಬು ಸ್ಫೋಟಿಸಿ ಅವಳನ್ನು ಬೆಚ್ಚಿಬೀಳಿಸುವಂತೆ ಮಾಡುತ್ತದೆ. ಇದು ಕೇವಲ ಗಾಳಿ ಎಂದು ಅವಳು ತನಗೆ ತಾನೇ ಮನವರಿಕೆ ಮಾಡಿಕೊಳ್ಳುತ್ತಾಳೆ. ಆದರೆ ತದನಂತರ ಒಂದು ಜೋರಾದ ಘರ್ಜನೆ ಬರುತ್ತದಂತೆ ಅವಳು ಜೋರಾಗಿ ಕಿರುಚಿಕೊಳ್ಳುತ್ತಾಳೆ. ಅವಳ ಉಸಿರಾಟ ಮತ್ತು ಚಲನೆಯ ಹೊರತುಪಡಿಸಿ ಎಲ್ಲವೂ ಮೌನವಾಗಿರುತ್ತವೆ. ಇನ್ನೂ ಹೀಗೆ ಸ್ಥಿರವಾಗಿ ಉಳಿಯುವುದು ತನ್ನನ್ನು ಸಾಯುವಂತೆ ಮಾಡುತ್ತದೆ ಎಂದು ಅವಳಿಗೆ ತಿಳಿಯುತ್ತದೆ. ಆದರೆ ಅವಳ ಪ್ರತಿ ಚಲನೆಯೂ ಅವಳನ್ನು ಪ್ರಪಾತಕ್ಕೆ ತಳ್ಳುವಂತೆ ಮಾಡುತ್ತದೆ. ಹತಾಶೆಯಿಂದ ಅವಳು ತನ್ನ ಕೈಗಳನ್ನು ಮತ್ತು ಬಲಗಾಲನ್ನು ಕಾಂಕ್ರೀಟ್ನ ಮೇಲೆ ಇರಿಸಿ ಮೇಲಕ್ಕೆ ಹತ್ತಲು ಪ್ರಯತ್ನಿಸುತ್ತಾಳೆ. ಆದರೆ ಅದು ಅವಳು ಮತ್ತಷ್ಟು ಕೆಳಕ್ಕೆ ಜಾರುವಂತೆ ಮಾಡಿ ತುದಿಯ ಅಂಚಿಗೆ ಹತ್ತಿರವಾಗುವಂತೆ ಮಾಡುತ್ತದೆ. ಅವಳ ಒಡೆದ ಅಂಗೈಯಲ್ಲಿ ರಕ್ತ ಸುರಿಯುತ್ತಿರುತ್ತದೆ ಮತ್ತು ಗಾಯವನ್ನು ಅವಳು ತನ್ನ ಜಾಕೆಟ್ ಮೇಲೆ ಒರೆಸುತ್ತಾಳೆ. ಅದರಿಂದ ಯಾವುದೇ ತಪ್ಪು ಕ್ರಮ ಕೈಗೊಳ್ಳುವ ಭಯದಿಂದ ಆಕೆ ತನ್ನ ಗಾಯಗಳ ಮೇಲೆ ದುರ್ಬಲವಾಗಿ ಹೊಡೆಯುತ್ತಾಳೆ. ಅವಳು ಮತ್ತೆ ಪ್ರಯತ್ನಿಸುತ್ತಿರುವಾಗ ಕೆಲವು ಇಂಚುಗಳಷ್ಟು ಮೇಲ್ಮುಖವಾಗಿ ಹತ್ತಿ ಕನಿಷ್ಠ ಪ್ರಗತಿಯನ್ನು ಸಾಧಿಸುತ್ತಾಳೆ. ಆಯಾಸಗೊಂಡ ಆಕೆ ಕಾಂಕ್ರೀಟ್ ಮೇಲೆ ರಕ್ತದ ಕಲೆಗಳನ್ನು ನೋಡಿ ಭ್ರಮನಿರಸನಗೊಳ್ಳಲು ಪ್ರಾರಂಭಿಸುತ್ತಾಳೆ. ಅವಳು ಹೈಪರ್ವೆಂಟಿಲೇಟ್ ಆಗಲು ಪ್ರಾರಂಭಿಸಿದಾಗ ಭಯವು ಅವಳನ್ನು ಆವರಿಸುತ್ತದೆ. ಆದರೂ ಅವಳು ಮತ್ತೆ ತನ್ನನ್ನು ತಾನೇ ಮೇಲೆ ತಳ್ಳಿಕೊಳ್ಳುತ್ತಾಳೆ. ಆದರೆ ಭ್ರಮೆಗಳು ಇನ್ನಷ್ಟು ಹದಗೆಡಿಸುತ್ತವೆ ಮತ್ತು ಅವಳು ತನ್ನ ಕೆಳಗೆ ಹೆಚ್ಚು ರಕ್ತದ ಕಲೆಗಳನ್ನು ನೋಡಲು ಪ್ರಾರಂಭಿಸುತ್ತಾಳೆ. ಈಗ ಆಕೆಯ ಏಕೈಕ ಆಯ್ಕೆ ಎಂದರೆ ಸಾವಿಗೆ ಕಾಯುವುದು ಅಥವಾ ಅಲ್ಲಿಂದ ಶೀಘ್ರವೇ ತಪ್ಪಿಸಿಕೊಳ್ಳುವುದು. ಮಳೆ ಇದ್ದಕ್ಕಿದ್ದಂತೆ ಸುರಿಯಲಾರಂಭಿಸುತ್ತದೆ. ಇದು ಅವಳ ನೋವನ್ನು ಹೆಚ್ಚಿಸುತ್ತದೆ. ಜಾರುವ ಮೇಲ್ಮೈಯು ಅವಳನ್ನು ಇನ್ನಷ್ಟು ತಳಕ್ಕೆ ತಳ್ಳುತ್ತದೆ. ಆದರೆ ಒಂದು ಶಾಂತಿಯ ವಿಚಿತ್ರ ಕ್ಷಣದಲ್ಲಿ ವಕ್ರರೇಖೆಯ ಮೇಲೆ ಅವಳು ಮನೆಯಲ್ಲಿಯೇ ಇರುವುದನ್ನು ಅನುಭವಿಸುತ್ತಾಳೆ. ದುರದೃಷ್ಟವಶಾತ್ ಅಲ್ಲಿ ಶಾಂತಿ ಉಳಿಯುವುದಿಲ್ಲ. ತನ್ನ ಕೊನೆಯ ಶಕ್ತಿ ಎಂಬಂತೆ ಅವಳು ಇನ್ನೂ ಹೆಚ್ಚು ಸಮಯ ಹಿಡಿದಿಡಲು ಸಹಾಯ ಮಾಡುವಂತೆ ತನ್ನ ಸರವನ್ನು ಹಿಡಿಯುತ್ತಾಳೆ. ಆದರೆ ಮತ್ತೆ ಅವಳ ಕೈ ನಿಧಾನವಾಗಿ ಕೆಳಕ್ಕೆ ಜಾರುತ್ತಿದ್ದಂತೆ ಫಲಿತಾಂಶವು ಅಸ್ಪಷ್ಟವಾಗಿಯೇ ಉಳಿಯುತ್ತದೆ. ಆಕೆ ಬದುಕುಳಿದಿಯುತ್ತಾಳೆಯೇ ಎಂಬುದು ನಮಗೆ ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಭಯಾನಕ ಚಲನಚಿತ್ರಗಳಿಗಿಂತ ಭಿನ್ನವಾಗಿ ಕರ್ವ್ ಮೂಡಿಬಂದಿದ್ದು ಇದು ಮಾನವನ ಮೂಲ ಭಯಕ್ಕೆ ಕಾರಣವಾಗುವ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದು ನಮಗೆ ತಿಳಿದಿರದ ಭಯವನ್ನು ಪ್ರಚೋದಿಸುತ್ತದೆ ಎಂದು ನಮಗೆ ತಿಳಿಸುತ್ತದೆ. ಇದು ಇಂದಿನ ವಿಶೇಷ ಹಾಗೂ ವಿಶಿಷ್ಟವಾದ ಸಿನೆಮಾದ ಕತೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಲು, ಕಾಮೆಂಟ್ ಮಾಡಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಬಾರಿ ಮತ್ತೆ ಭೇಟಿಯಾಗೋಣ.